ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಭಾವನಾ ಬೆಳಗೆರೆಯವರಿಗೆ ಹಾಗೆ ಅವರ ಇಡೀ ತಂಡಕ್ಕೆ ಧನ್ಯವಾದವನ್ನು ಹೇಳ್ತೀನಿ. ಯಾವುದೋ ಒಂದು ಮಲೆನಾಡಿನ ಹಳ್ಳಿಯಲ್ಲಿ ನನ್ನದೇ ಒಂದಷ್ಟು ವಿಚಾರಗಳನ್ನು, ಒಂದಷ್ಟು ಕಲ್ಪನೆಗಳನ್ನು ಇಟ್ಕೊಂಡು ಸಮಾಜಕ್ಕೆ, ಅದಕ್ಕೂ ಅದರಲ್ಲೂ ಇವತ್ತಿನ ಯುವಜನತೆಗೆ ಏನಾದರೂ ಒಂದು ಹೇಳಬೇಕು ಅಂತ ಹೊರಟವನು ನಾನು. ಆದಷ್ಟು ನಾನು ಬೆಂಗಳೂರಿಂದ ಅಥವಾ ಬೇರೆ ಬೇರೆ ಜನಗಳಿಂದ ಅಥವಾ ಬೇರೆ ಹೊರಗಡೆ ಪ್ರಪಂಚದಿಂದ ತುಂಬ ದೂರ. ನನಗೆ ಯಾರು ಅಷ್ಟೊಂದು ಪರಿಚಿತರಿಲ್ಲ ಹೊರಗಡೆ ಪ್ರಪಂಚದಲ್ಲಿ. ನನ್ನದೇ ಒಂದು ಲೋಕದಲ್ಲಿ ಮುಳುಗಿ ಹೋಗಿದ್ದವನು ಅಥವಾ ನನ್ನದೇ ಒಂದು ವಿಚಾರಗಳಲ್ಲಿ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊತ ಹೊರಟವನು. ಸಾಧ್ಯ ಕಾರ್ಯಕ್ರಮಗಳಿಗೂ ತುಂಬ ಹೋಗುವನಲ್ಲ. ಭಾವನಾ ಬೆಳಗೆರೆಯವರು ಒಂದು ದಿವಸ ನನಗೆ ಕರೆ ಮಾಡಿದ್ರು, ಅವ್ರ ಮ್ಯಾನೇಜರ್ ಕಡೆಯಿಂದ ಕರೆ ಮಾಡಿದಾಗ, ಈ ರೀತಿ ಒಂದು ಕಾರ್ಯಕ್ರಮ ಓ ಮನಸ್ಸೆ ಅಂತ ಅದನ್ನು ಮತ್ತೆ ಇದು ಮಾಡ್ತಾ ಇದ್ದೀನಿ, ಅಲ್ಲಿ ನೀವು ಬರಬೇಕು, ನಿಮ್ಗೊಂದು ಸನ್ಮಾನ ಇಟ್ಕೊಡಿ. ತುಂಬ ಖುಷಿ ಆಯ್ತು ನನಗೆ. ಯಾಕಂದರೆ ನಾನು ರವಿ ಬೆಳಗೆರೆಯವರ ಸರ್ ಅವ್ರನ್ನ ತುಂಬ ಓದ್ದವನು. ಅವ್ರ ವಿಚಾರಗಳನ್ನು, ಸಾಹಿತ್ಯದಲ್ಲಿ ಅವರೊಂದು ಹೊಸ ದಿಕ್ಕನ್ನೇ ತೋರಿಸಿದವರು, ಹೊಸ ರೀತಿ ಬರೆದವರು, ಅವರ ವಿಚಾರಗಳನ್ನು ತುಂಬ ಓದ್ದವನು. ಹಿಂದೆ ಒಂದಷ್ಟು ದಿನಗಳ ಹಿಂದೆ ಅವರ ಪುಸ್ತಕಗಳನ್ನು ಅವರ ವಿಮರ್ಶೆ ಮಾಡ್ತಿದ್ದೆ. ಇತ್ತೀಚೆಗೆ ಹೇಳಿ ಹೋಗು ಕಾರಣ ಅನ್ನೊಂದು ಪುಸ್ತಕನ ವಿಮರ್ಶೆ ಮಾಡಿದ್ದೆ. ಹತ್ತತ್ರ ಒಂದು 40 ಲಕ್ಷ ಜನ ನೋಡಿದ್ರೇನೋ. ಅದು ಆ ಪುಸ್ತಕನ ನಾನು ಮಾಡಿದ ಕಾರಣಕ್ಕಲ್ಲ, ಅದು ರವಿ ಬೆಳಗೆರೆ ಸರ್ ಅವ್ರಿಗಿರೋ, ಅವರು ಕ್ರಿಯೇಟ್ ಮಾಡಿರೋ ಆ ಸಾಮ್ರಾಜ್ಯ ಇದೆಯಲ್ಲ, ಅಥವಾ ಅವರ ಅಭಿಮಾನಿ ಬಳಗ ಇದೆಯಲ್ಲ, ಅದು ನೋಡಿದ್ದು. ಅದ್ರ ವಿಷಯದಲ್ಲಿ ಹೇಳಿ ಹೋಗು ಕಾರಣ ಅಂದರೆ ಒಂದಷ್ಟು ಜನ ಬರ್ತಾರೆ. ನನ್ನ ಉದ್ದೇಶವೂ ಅದೇ ಆಗಿತ್ತು. ಈ ಓಮನಸನ ಮತ್ತೆ ರಿಲೀಸ್ ಮಾಡ್ತಿರೋ ಉದ್ದೇಶನೂ ಅದೇ ಇದೆ, ಯುವಕರನ್ನ ಓದೋ ಕಡೆಗೆ ತರಬೇಕು ಅಂತ. ನಾನು ಕೂಡ ಒಂದಷ್ಟು ಜಾಗವನ್ನ ಸಾಹಿತ್ಯದ ಭಾಷೆಯಲ್ಲಿ ಹೇಳ್ತಾ ಬಂದೆ, ಅದರ ಕಥೆಗಳನ್ನು, ಅದರ ಇತಿಹಾಸವನ್ನ. ಹಾಗೆ ಅದ್ರ ಜೊತೆಗೆ ಮಾಡಿದ ಇನ್ನೊಂದು ಕೆಲಸ ಅಂದರೆ ಪುಸ್ತಕಗಳನ್ನ ವಿಮರ್ಶೆ ಮಾಡ್ತಾ ಬಂದೆ, ಪುಸ್ತಕಗಳನ್ನ ಜನಕ್ಕೆ ಪರಿಚಯಿಸ್ತಾ ಬಂದೆ. ಕಾರಣ ಯಾಕಂದ್ರೆ ಇವತ್ತಿನ ಯುವಕರು ಆ ಪುಸ್ತಕವನ್ನ ಓದ್ಲಿ ಅನ್ನೋದು ಕಾರಣಕ್ಕೆ. ಯಾಕೆ ಓದಬೇಕು ಅಂತ ಚಿಕ್ಕದಾಗಿ ಹೇಳ್ತೀನಿ. ಇಲ್ಲಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂತಿದ್ದಾರೆ, ಪುಸ್ತಕಗಳನ್ನು ಬರೆದವರೇ ಇದ್ದಾರೆ. ಬರೆದವ್ರ ಮುಂದೆ ಓದೋನ್ ಅಂತ ಹೇಳ್ತೀರಿ, ಯಾಕೆ ಓದಬೇಕು ಅನ್ನೋ ಕಾರಣಕ್ಕೆ. ತುಂಬಾ ನಿಮಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳೋದಾದ್ರೆ, ಒಂದು ಸಿನಿಮಾ ಅನ್ಕೊಳ್ಳಿ. ಯಾವುದೋ ಒಂದು ಸಿನಿಮಾ ನಿಮ್ಮನ್ನ ನಗಿಸುತ್ತೆ, ಅಳಿಸುತ್ತೆ, ನಿಮ್ಮನ್ನ ರೋಮಾಂಚನಗೊಳಿಸುತ್ತೆ, ಇದೆಲ್ಲವನ್ನೂ ಮಾಡುತ್ತೆ. ಆ ಸಿನಿಮಾ ಇಷ್ಟೆಲ್ಲವನ್ನ ಮಾಡಬೇಕಾದ್ರೆ ಅದರ ಹಿಂದೆ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರುತ್ತೆ. ತೆರೆ ಮುಂದೆ ಒಬ್ಬ ನಟ ನಟನೆ ಮಾಡ್ತಿರ್ತಾರೆ. ಅದ್ರ ಸುತ್ತ ಒಂದಷ್ಟು ಲೊಕೇಶನ್ ಇರುತ್ತೆ, ತುಂಬಾ ಇರುತ್ತೆ. ಅದ್ರ ಡೈಲಾಗ್ಸ್ಗಳು ಇರುತ್ತೆ, ಇನ್ನೇನೇನೋ ಇರುತ್ತೆ. ಆ ಸಿನಿಮಾವನ್ನ ನಿಮ್ಮನ್ನ ಒಂದು 2 ಗಂಟೆ ಕೂತ್ ನೋಡೋ ಹಾಗೆ ಮಾಡಕ್ಕೆ ಅದು ನಿಮಗೊಂದು ಭಾವನೆಯನ್ನು ಮೂಡಿಸುತ್ತೆ. ಎಲ್ಲೋ ಒಂದ್ ಕಡೆ ರೋಮಾಂಚನಗೊಳಿಸುತ್ತೆ, ಎಲ್ಲೋ ಒಂದ್ ಕಡೆ ನಿಮ್ಮನ್ನು ಅಳಿಸುತ್ತೆ, ನಗಿಸುತ್ತೆ, ಇದೆಲ್ಲವನ್ನೂ ಮಾಡುತ್ತೆ. ಇತ್ತೀಚೆಗೆ ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡಿ ಆ ಥರ ಸಿನಿಮಾಗಳನ್ನು ಮಾಡ್ತಾರೆ. ಒಂದು ಪುಸ್ತಕದ ಪ್ರಾಮುಖ್ಯತೆ ಏನು ಅಂದ್ರೆ, ಇದೇನು ಬೇಡ, ಬರೀ ಅಕ್ಷರಗಳಿದೆಯಲ್ಲ, ಬರೀ ಅಕ್ಷರಗಳೇ ನಿಮಗೆ ಇದೆಲ್ಲ ಭಾವನೆಯನ್ನು ಕೊಡುತ್ತೆ. ಹೇಳಿ ಹೋಗು ಕಾರಣ ಅದು ಇತ್ತೀಚಿನ ಯುವಕರಿಗೆ ತುಂಬಾನೇ ಇಷ್ಟವಾಗಿರೋ ಒಂದು ಪುಸ್ತಕ ಅದು. ಹಾಗಾಗಿ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಆ ಪುಸ್ತಕವನ್ನ ಓದ್ತಾ ಕೂತ್ರೆ ಅದು ಎಲ್ಲ ಭಾವನೆಯನ್ನು ಕೊನೆಗೆ ಆ ಪುಸ್ತಕನೇ ಒದ್ದೆ ಆಗ್ಬೇಕು, ಅಷ್ಟು ಕಣ್ಣೀರನ್ನ ತರಿಸುತ್ತೆ. ಅದು ಬರೀ ಅಕ್ಷರಗಳಿರೋ ಶಕ್ತಿ. ಅಲ್ಲಿ ಯಾವ ನಟ ಇಲ್ಲ, ಯಾವ BGM ಇಲ್ಲ ಹಿಂದ್ಗಡೆ, ಅಥವಾ ಯಾರು ಸಂಭಾಷಣೆ ಇಲ್ಲ, ಏನೂ ಇಲ್ಲ. ನೀವು ಮತ್ತೆ ಪುಸ್ತಕ ಇಬ್ಬರ ನಂಟಿರುತ್ತೆ, ಇಬ್ಬರ ನಡುವೆ ಒಂದು ಸಂವಾದ ನಡೀತಿರುತ್ತೆ, ಅದು ನಿಮ್ಮನ್ನ ಅಳಿಸುತ್ತೆ. ಅದು ಈ ಪುಸ್ತಕಕ್ಕಿರೋ ತಾಕತ್ತು. ಹಾಗೆ ನಾನು ಕುವೆಂಪುರವ್ರನ್ನ ನೆನೆಸ್ಕೊಳ್ಳೇಬೇಕು. ನಮ್ಮ ನೆಲದವರು ಕುವೆಂಪುರವರ ಪುಸ್ತಕವನ್ನ, ಕುವೆಂಪುರವರು ತುಂಬಾ ಸ್ಫೂರ್ತಿಯಾಗಿ ತಗೊಂಡ್ರು. ಕುವೆಂಪುರವ್ರನ್ನ, ತೇಜಸ್ವಿ ಅವ್ರನ್ನ ತುಂಬಾ ಸ್ಫೂರ್ತಿಯಾಗಿ ತಗೊಂಡಿರೋ ವ್ಯಕ್ತಿ ನಾನು. ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು, ಆ ಪುಸ್ತಕನ ಮನೆ ಒಳಗೆ ತುಂಬಾ ಬರಡು ಬೇಸಿಗೆಯಲ್ಲಿ ನೀವು ಕೂತು ಓದ್ತಾ ಇದ್ರು ಹೊರಗಡೆ ಮಳೆ ಬರ್ತಿದೆಯೇನೋ ಅನ್ನೋ ತರ ಭಾವನೆ ಕೊಡುವಂಥ ಪುಸ್ತಕಗಳದು. ಆಮೇಲೆ ಇನ್ನೂ ಹೆಚ್ಚಾಗಿ ನಾವು ಯುವಕರು, ನಮಗೆ ತುಂಬಾ ಪ್ರಶ್ನೆಗಳು ಮೂಡುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿರ್ಬೋದು, ಉದ್ಯೋಗದ ವಿಚಾರದಲ್ಲಿರ್ಬೋದು, ಅಥವಾ ಮನೇಲಿ ಹೇಗಿರ್ಬೇಕು ಅನ್ನೋ ವಿಚಾರದಲ್ಲಿ, ಅಪ್ಪ ಅಮ್ಮನ ವಿಚಾರದಲ್ಲಿ ಸಾವಿರಾರು ಪ್ರಶ್ನೆಗಳು ಮೂಡುತ್ತೆ. ಟ್ರಸ್ಟ್ ಮೀ, ನನ್ನ ನಂಬಿ ಪುಸ್ತಕವನ್ನ ಓದೋಕ್ ಶುರು ಮಾಡಿ, ಕಾದಂಬರಿಗಳನ್ನ ಓದೋಕ್ ಶುರು ಮಾಡಿ, ನಿಮಗೆ ಆ ಪ್ರತಿ ಪುಸ್ತಕಗಳು ಕೂಡ ನಿಮ್ಮ ಜೀವನದಲ್ಲಿ ಬರೋ ಪ್ರತಿ ಸವಾಲಿಗೂ ಉತ್ತರ, ನೀವಿರೋ ಪ್ರತಿ ಸನ್ನಿವೇಶಗಳಿಗೂ ಉತ್ತರ. ನೀವೇನೋ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂದ್ರೆ ನೀವೆಲ್ಲ ಓದಿದ ಆ ಪುಸ್ತಕದ ಸಾಲಗಳನ್ನು ನೆನಪು ಮಾಡ್ಕೊಂಡ್ರೆ ಅದು ನಿಮ್ಮನ್ನ ಆಚೆ ತರುತ್ತೆ. ಅಷ್ಟು ಶಕ್ತಿ ಇದೆ ಪುಸ್ತಕಕ್ಕೆ. ಹಾಗಾಗಿ ನೀವಿಲ್ಲಿ ತುಂಬಾ ಜನ ಯುವಕರೇ ಇದ್ದೀರಾ. ಈ ಕಾರ್ಯಕ್ರಮದಿಂದ ಒಂದು 10 ಜನ ಯುವಕರು ಆ ಪುಸ್ತಕ ಓದೋದ್ರ ಕಡೆ ಏನಾದರೂ ಬದಲಾದ್ರೆ ಉಂಟಲ್ಲ, ಈ ಕಾರ್ಯಕ್ರಮಕ್ಕೆ ಅಥವಾ ಭಾವನೆಗೆ ಬೆಳಗೆರೆಯವರು ಇಷ್ಟೊಂದು ದೊಡ್ಡ ಯೋಚನೆ ಇಟ್ಟು ಮಾಡಿದ್ದಕ್ಕೆ ಒಂದು ಸಾರ್ಥಕತೆ ಅನ್ಸುತ್ತೆ. ಹಾಗೆ ಓಮನಸೆ ಕೂಡ, ನಾನು ಓಮನಸೆ ಪುಸ್ತಕನ ಅದು ಬರುವಾಗ ನಾನು ಓದ್ತಿರ್ಲಿಲ್ಲ. ನಾನು ಓದಕ್ಕೆ ಶುರು ಮಾಡಿದ್ದು ತುಂಬಾ ಇತ್ತೀಚೆಗೆ. ಸಾಹಿತ್ಯವನ್ನ ತುಂಬಾ ಆಳವಾಗಿ ಓದೋನಲ್ಲ, ಸ್ವಲ್ಪವೇ ತಿಳ್ಕೊಂಡಿದ್ದೀನಿ. ಅದಾದ್ಮೇಲೆ ನಾನೇ ಬರೆಯೋಕೆ ಶುರು ಮಾಡಿದ್ದು. ಇನ್ನೊಂದು ಇಲ್ಲಿ ಮಧ್ಯದಲ್ಲಿ ಹೇಳಿಬಿಡ್ತೀನಿ, ನಾನು ಯಾಕೆ ಸಾಹಿತ್ಯಿಕವಾಗಿ ಬರೆಯೋಕೆ ಶುರು ಮಾಡಿದೆ ಅಂದ್ರೆ, ಕೇವಲ 2 ನಿಮಿಷ. ಎಲ್ಲರೂ ದೊಡ್ಡವರು ಮಾತಾಡುವಾಗ ಹೇಳ್ತಿದ್ರು, ಇವತ್ತಿನ ಯುವ ಜನತೆಗೆ ತಾಳ್ಮೆ ಇಲ್ಲ, ಬೇಗ ಸ್ವೈಪ್ ಮಾಡ್ತಾರೆ, 2 ನಿಮಿಷದಲ್ಲಿ ಸ್ಕ್ರೀನ್ ಮೇಲೆತ್ತಾರೆ ಅಂತ. ನಾನು ಅದನ್ನ ಬಂಡವಾಳವನ್ನಾಗಿ ಮಾಡಿಕೊಂಡು, ಅಂದ್ರೆ 2 ನಿಮಿಷದಲ್ಲಿ ಒಂದು ವಿಚಾರವನ್ನ ಹೇಳ್ಬೇಕು ಜನರಿಗೆ, ತುಂಬಾ ಅಥವಾ ಉದ್ದವಾಗಿ ಹೇಳ್ತಾ ಹೋದ್ರೆ ಕೇಳ್ತಾ ಕೂರಲ್ಲ. ಹಾಗಾಗಿ ಆ 2 ನಿಮಿಷದಲ್ಲಿ
ತುಂಬಾ ಪಾಳು ಬಿದ್ದಿರೋ ದೇವಸ್ಥಾನಗಳು, ಹಳೆ ಮನೆಗಳು, ನಮ್ಮ ಪೂರ್ವಜರ ಜೀವನ ಹೇಗಿತ್ತು, ಅಥವಾ ಇಲ್ಲೇ ಕರ್ನಾಟಕದಲ್ಲೇ ಬೇರೆ ಬೇರೆ ರೀತಿಯ ಜನಾಂಗಗಳಿದೆ. ಜನಾಂಗಗಳಂದ್ರೆ ನೀವೇನು ಬೇರೆ ಬೇರೆ ದೇಶಗಳಲ್ಲಿ ನೋಡ್ತಿರಲ್ಲ, ಜನಾಂಗಗಳು ಅಥವಾ ಅವರ ಆಚರಣೆಗಳು ಅದೆಲ್ಲವೂ ಕರ್ನಾಟಕದಲ್ಲೇ ಇದೆ. ಬೇರೆ ರೀತಿಯ ರೀತಿ ರಿವಾಜುಗಳು, ಮನೆಗಳು, ಇವೆಲ್ಲವನ್ನ ಪರಿಚಯಿಸ್ತಾ ಬಂದೆ. ಅದನ್ನ ಬರೀ ಹಾಗೆ ಪರಿಚಯಿಸಿದ್ರೆ ಅದ್ಯಾಕೋ ಮುಟ್ಟಲ್ಲ ಅನ್ಸ್ತು, ಅಥವಾ ಅದಕ್ಕೊಂದು ಬೆಲೆ ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಸಾಹಿತ್ಯದ ಭಾಷೆಯನ್ನು ಬಳಸಿ ಅಥವಾ ಅಚ್ಚ ಕನ್ನಡದ ಪದಗಳನ್ನು ಬಳಸಿ ನಾನು ಅದನ್ನ ಪರಿಚಯಿಸ್ತಾ ಬಂದೆ. ಇಲ್ಲಿ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ಆ ವಿಡಿಯೋಗಳನ್ನ ನಾನು ಮಾಡಿದಾಗ ಲಕ್ಷಾಂತರ ಜನ ನೋಡ್ತೀರಾ, ಕೆಳಗಡೆ ಕಮೆಂಟ್ ಹಾಕ್ತಾರೆ ನನಗೆ. ಏನಂತಂದ್ರೆ ಇದನ್ನ ಈ ತುಂಬಾ ಜನ ಲೇಖಕರು ಕೂತಿದ್ರೆ ನಿಮ್ಮ ಮುಂದೆ ಈ ಮಾತುಗಳನ್ನು ಬಳಸಬಾರ್ದೇನೋ, ಆದ್ರೆ ಹೇಳ್ತೀನಿ. ಅಕ್ಷರ ಮಾಂತ್ರಿಕ, ಪದ ಮಾಂತ್ರಿಕ ಅಂತ ನನಗೆ ಬಿರುದುಗಳನ್ನ ಕೊಡ್ತಾರೆ ಕೆಳಗಡೆ ಕಮೆಂಟ್ ಅಲ್ಲಿ. ಅವೆಲ್ಲವನ್ನ ನೋಡಿದಾಗ ನನಗೆ ದೇವರನೇ ಖುಷಿ ಆಗಲ್ಲ, ಬೇಜಾರಾಗತ್ತೆ. ಯಾಕಂದ್ರೆ ನಮ್ಮ ಯುವಕರು ಯಾರು ನಮ್ಮ ಸಾಹಿತಿಗಳನ್ನು ಓದಿಲ್ವಲ್ಲ ಅಂತ. ಅವರ ಸಾಹಿತ್ಯದ ಅವರು ಬರೆದಿರೋ 0.001% ಕೂಡ ನಾನು ನನ್ನ ವಿಡಿಯೋಗಳಲ್ಲಿ ಬಳಸಿಲ್ಲ, ಏನೂ ಬಳಸಿಲ್ಲ. ನಾನು ಎಲ್ಲೋ ಒಂದಷ್ಟು ಅವರ ಪ್ರೇರೇಪಣೆಯಾಗಿ ಒಂದಷ್ಟು ಬರ್ಸಿರೋದಕ್ಕೆ ನೀವು ಈ ತರ ಪದಗಳನ್ನ ಬಳಸ್ತೀರಾ, ನಾನು ಹೊಗಳ್ತೀರಾ ಅಂತಾದ್ರೆ ನೀವು ಖಂಡಿತವಾಗ್ಲಿ ಆ ಎಲ್ಲ ಸಾಹಿತಿಗಳನ್ನ ಓದಲೇಬೇಕು. ಅವಾಗ ಇನ್ನೊಂದು ಲೋಕಕ್ಕೆ ಹೋಗ್ತಾರೆ. ಸ್ವಾಮೀಜಿಗಳು ಹೇಳಿದ್ರು ಪ್ರಬುದ್ಧರಾಗಬೇಕು ಅಂತ. ನೀವು ಪ್ರಬುದ್ಧರಾಗೋಕೆ ಒಂದು ಜೀವನವನ್ನು ಅರಿಬೇಕು. ನೀವು ಓದನ್ನ ಮುಗಿಸಿ ಮುಂದೆ ಜೀವನಕ್ಕೆ ಹೋಗ್ಬೇಕು. ಅವಾಗ ನಿಮಗೆ ಪ್ರಬುದ್ಧತೆಯನ್ನು ಕಳಿಸುತ್ತೆ. ಎರಡನೇದು, ನೀವು ಪುಸ್ತಕಗಳನ್ನು ಓದಬೇಕು. ಖಂಡಿತವಾಗ್ಲೂ ಪುಸ್ತಕ ಬದುಕಿಗೆ ಶಿಕ್ಷಕರಿದ್ದಂತೆ ಅಂತಾರೆ. ಹಾಗೆ ಪುಸ್ತಕ ನಿಮ್ಮನ್ನ ಪ್ರಬುದ್ಧರನ್ನಾಗಿ ಮಾಡುತ್ತೆ. ಹಾಗೆ ರವಿ ಬೆಳಗೆರೆ ಸರ್ಗೆ ಅವರ ದೊಡ್ಡ ಅಭಿಮಾನಿ ನಾನು. ಅವ್ರನ್ನ ಭೇಟಿಯಾಗುವ ಒಂದು ಭಾರಿ ಆಸೆ ಇತ್ತು, ಅದು ಆಗಿಲ್ಲ, ಅವರ ಕಾಲವಾದ್ರು. ಆದರೆ ಅವರ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾನೇ ಖುಷಿ ಆಯಿತು. ಅವರ ಮನೆ ಕೂಡ ಹೋಗಿದ್ದೆ ನಾನು. ಅವರ ನೆನಪುಗಳನ್ನು ಮೆಲುಕು ಹಾಕ್ತಾ ಜೊಯ್ಡಾದ ಬರ್ಬೂಸ ಮನೆಗೆ. ಆ ಮನೆನೇ ಹೇಳುತ್ತೆ ರವಿ ಬೆಳಗೆರೆ ಅವರು ತುಂಬಾ ಜೊಯ್ಡಾಗ್ ಹತ್ರ ಆದ ವ್ಯಕ್ತಿ. ಜೊಯ್ಡಾ ಅಂದ್ರೆ ಅವರಿಗೆ ತುಂಬಾನೇ ಇಷ್ಟವಾದ ವ್ಯಕ್ತಿ ಅಂತ ಅವ್ರಿಗೆ ತುಂಬಾ ಇಷ್ಟ ಇತ್ತು ಆ ಜೊಯ್ಡಾ ಅನ್ನೋ ಜಾಗ ಅಂತ ಅವರ ಆಪ್ತರಿಂದ ಕೇಳ್ಪಟ್ಟಿದ್ದೆ. ನಾನು ಜೊಯ್ಡಾಕ್ ಹೋದ್ಮೇಲೂ ಕೂಡ ಆ ಜೊಯ್ಡಾ ಅನ್ನೋದು ನನಗೆ ಇವತ್ತಿಗೂ ಆವರಿಸ್ಕೊಂಡ್ಬಿಟ್ಟಿದೆ. ಅಲ್ಲಿಯ ಊರುಗಳು, ಅಲ್ಲಿಯ ಜನಜೀವನ, ಅಲ್ಲಿ ಅದ್ಭುತವಾಗಿದೆ ಜೊಯ್ಡಾ ಅನ್ನೋದು. ರವಿ ಬೆಳಗೆರೆ ಸರ್ಗೆ ತುಂಬಾ ಹತ್ತಿರವಾದ ವ್ಯಕ್ತಿ. ಅವರು ಓಡಾಡಿದ ಜಾಗಗಳಲ್ಲಿ, ಅವರು ಕೂತು ಬರೆದ ಜಾಗಗಳಲ್ಲಿ ಹೋಗಿದ್ದೀನಿ, ಅದೇ ನನಗೆ ಖುಷಿ. ಹಾಗೆ ಅವರ ಮಗಳು ನಡೆಸಿರೋ ಅಥವಾ ಅವರದೇ ಪುಸ್ತಕ, ಅವರದೇ ಸರಣಿಯ ಒಂದು ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಿರೋದು ನನಗೆ ತುಂಬಾ ಖುಷಿ ಇದೆ. ಹೀಗೆ ವಿಡಿಯೋಗಳನ್ನ ನೋಡ್ತಾ ಇರಿ, ನೀವು ಮಾಡೋ ಪ್ರಯತ್ನವನ್ನ ಮಾಡಿ. ಸೋಷಿಯಲ್ ಮೀಡಿಯಾ ಅನ್ನೋದ್ರ ಬಗ್ಗೆ ಒಂಥರ ಕೆಟ್ಟು ಭಾವನೆ ಇದೆ. ಯಾಕಂದ್ರೆ ಅದು ಗೊತ್ತಿರುತ್ತೆ ನಿಮಗೆ ಯಾಕೆ ಎಲ್ಲ ಹಾಳಾಗಿದೆ. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ನಿಮಗೆ ಮುಂದೆ ಕಂಟೆಂಟ್ ಮಾಡೋರ್ಗೂ ಕಂಟೆಂಟ್ ನೋಡೋರ್ಗೂ ಸೋಷಿಯಲ್ ಮೀಡಿಯಾ ಅನ್ನೋದು ಇವತ್ತಿಗೂ ಕೂಡ ಒಂದು ದೊಡ್ಡ ಉದ್ಯಮ, ಮುಂದೆನೂ ಕೂಡ ಒಂದು ದೊಡ್ಡ ಉದ್ಯಮ ಆಗಿ ಅದು ಬೆಳೆಯುತ್ತೆ. ಅದರ ಆಳದಲ್ಲಿ ಇಳಿದವರಿಗೆ ಗೊತ್ತು, ಅಥವಾ ಅದ್ರ ಬಗ್ಗೆ ತಿಳಿದವರಿಗೆ ಗೊತ್ತು ಅದೇನು, ಅದರ ಶಕ್ತಿ ಏನು ಅನ್ನೋದು. ಸೊ ಹಾಗಾಗಿ ಯಾರೇ ಸೋಷಿಯಲ್ ಮೀಡಿಯಾಗೆ ಹೋಗೋರಿದ್ರು, ಒಳ್ಳೆ ವಿಚಾರಗಳನ್ನು ಇಟ್ಕೊಂಡು ಸಮಾಜಕ್ಕೆ ಒಂದು ಸಂದೇಶ ಕೊಡೋ ರೀತಿಯಲ್ಲಿ ನೀವು ಹೋಗಿ, ಖಂಡಿತ ಅಲ್ಲಿ ಯಶಸ್ಸು ಸಿಗುತ್ತೆ. ಹಾಗೆ ಅದನ್ನ ಒಳ್ಳೆ ರೀತಿಯಾಗಿ ಬಳಸ್ಕೊಳ್ಳಿ. ಒಳ್ಳೆ ವಿಚಾರವನ್ನು ತಿಳ್ಕೊಕೆ, ಒಳ್ಳೆ ವಿಚಾರಗಳನ್ನ ಅರಿಯೋಕೆ ಬಳಸ್ಕೊಳ್ಳಿ. ಅಂತಿಮವಾಗಿ ಪುಸ್ತಕವನ್ನು ಓದಿ. ಒಳ್ಳೇದಾಗ್ಲಿ. ನಾನು ವೇದಿಕೆ ಮೇಲೆ ನಿಂತು ಜಾಸ್ತಿ ಮಾತಾಡೋದನ್ನಲ್ಲ, 4 ಗೋಡೆ ಮೇಲೆ ಕೂತು ಒಂದು ಸ್ಕ್ರಿಪ್ಟ್ ಅನ್ನ ಬರೆದು ಮಾತಾಡ್ತಿದ್ದವನು. ಸ್ವಲ್ಪ ಭಯ ಇವತ್ತು ಇಷ್ಟೊಂದು ಜನದ ಮುಂದೆ ಅಥವಾ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಮುಂದೆ ಮಾತಾಡ್ಬೇಕಾದ್ರೆ. ಧನ್ಯವಾದ ಎಲ್ರಿಗೂ.